ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಈಗ ಮೇವು ಮಾಡಕ್ಕೆ ಬಂದನು ರೀ. ಮತ್ತು ಮೇವು ಮಾಡ್ಕೊಂಡು ಹೋಗಿ ಮೇವು ಒಗದು ಮನೆ ತಕ್ಕ ಒಗದು ಬರ್ತಾನೆ. ಒಗದು ಬಂದ್ಮ್ಯಾಗ ಏನು ಮಾಡೋದಪ್ಪ ಅಂತಂದ್ರೆ, ಮತ್ತು ನಮ್ಮದು 3 ಎಕರೆ ಲಾಗನ್ ಮಾಡಿತ್ತಾರಲ್ಲ, ಅದನ್ನು ನಿಮಗೆ ಎಲ್ಲರಿಗೂ ಪೂರ್ಣವಾಗಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಮತ್ತು ಅದನ್ನು ಸರಿಪಾಲ್ದಾಗ ಮಾಡಿದ್ದೀವಿ, ಚಾರ್ನೇದಾಗ ಮಾಡಿದ್ದೆವು ಅನ್ನೋದು ಈ ವಿಡಿಯೋದಾಗ ಹೇಳ್ತೀನಿ ನಿಮ್ಗೆ. ವಿಡಿಯೋನ ಕೊನೆ ತಕ್ಕ ನೋಡಿರಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಮತ್ತು ಈಗ ಮೇವು ಮಾಡ್ಕೊಂಡು ಹೋಗೋಣಂತ. ಚಲೋ ಟ್ರಿಪ್ಪಿ ಏನೋ ಐತಿ, ಅದು ಕಡ್ಕೊಂಡು ಹೋಗಿ ಆಮೇಲೆ ಹೊಲದ ಟೂರ ನಿಮಗೆ ತೋರಿಸ್ತೀನಿ. ಗೈಸ್ರೀಗ ಮೇವು ಒಂದು ತೆಕ್ ಮಾಡೋದಾಗೈತಿ. 2 ತೆಕ್ ನೀಟನ್ನು ಆಗ್ಯಾವು. ಮತ್ತು ಈ ಕಡೆದೆಲ್ಲ ಆಗೈತಿ ಮೇವು ಈಗ. ಮತ್ತು ಈ ಕಡೆದು ಆಗೈತಿ. ಇನ್ನು ಅಲ್ಲಿ ಮುಂದೆ ಐತಿ ಗಾಡಿ ಹಚ್ಚೀನಿ. ಅಲ್ಲಿ ಮಪ್ಪ ಇಂಥದ್ದು ಇದೇನು ಕಾಣಲತ್ತಲ್ಲ, ಇಂಥದ್ದು ಕನಗೆಲ್ಲ ಕೊಯ್ಲತ್ತರು. ಮತ್ತು ಅಲ್ಲಿ ಒಂದು ತೆಕ್ಕಿ ಕಡ್ಕೊಂಡ ಹೋಗೋಣಂತ್ರಿ. ಬರೀಗ ಇನ್ನು ಹೊತ್ಕೊಂಡು ಹೋಗಿ ಅಲ್ಲಿ ಹೋಗೋದ ಗಾಡಿ ತೆಕ್ಕ ಅಲ್ಲಿ ಒಂದು ಸ್ವಲ್ಪ ಕಡ್ಕೊಂಡು ಹೋಗೋಣ. ಗೈಸ್, ನಾ ಎಲ್ಲಿಗೆ ಬಂದಾನೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ಮತ್ತು ಆಗ ಹೇಳಿ ನಿಮ್ಗೆ 3 ಎಕರೆ ಪಟ್ಟಿ ನಿಮಗೆ ತೋರಿಸ್ತಾನೆ ಅಂತೇಳಿ. ಮತ್ತು ಜಸ್ಟ್ ಈಗ ಇಲ್ಲೇ ಬಂದಾನೆ. ಮತ್ತು ನಮ್ಮ ಕಬ್ಬು ಹೆಂಗೈತಿ ನೋಡ್ರಿ, ಅದು 3 ಎಕರೆ ಪಟ್ಟಿ ನೋಡ್ರಿ. ಅದು 3 ಎಕರೆ ಐತಿ. ಅದ ಪೂರಾ ಉದ್ದ ಐತಿ. ಒಂದು ಕಿಲೋಮೀಟ್ರ್ ತನಕ ಹೋಗುಣ್ರಿ. 1 ಕಿಲೋಮೀಟ್ರ್ ಏನಾಗಲ್ಲ, ಸ್ವಲ್ಪ ಕಡಿಮೆ ಆಕೈತಿ. ಉದ್ದ ಜಾಸ್ತಿ ಐತಿ ಅದ. ಹೋಗುಣ್ರಿ, ಮುಂದೆ ತೋರಿಸ್ತಾನು. ಮತ್ತೀಗ ಆನೆ ಹುಲ್ಲು ನೋಡ್ರಿ ಎಷ್ಟು ಬರಿ ಬಂದೈತಿ. ಎಲ್ಲ ನಾವು ಹಸನ ಮಾಡಿ ಈಗೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ವಿ. ಫಸ್ಟಿಗೆ ಹೆಂಗಿತ್ತಪ್ಪ ಅಂತಂದ್ರೆ, ಇಲ್ಲಿ ಕನಗಲ ನೋಡಿದ್ರೆ ಎಲ್ಲ ಹಸರಾಗಿ ಕನಗಲಿತ್ತಿಲಿ. ಮತ್ತು ಔಷಧ ಹೊಡೆದು ಬಿಟ್ಟಿದ್ದೆವು 1 ತಿಂಗಳಿಂದ. ಅದೆಲ್ಲ ಒಣಗಿ ಹಸನ ಆಗೈತಿ ಈಗ. ಮತ್ತು ಆನೆ ಹುಲ್ಲು ಹಚ್ಚಿದ್ವಿ. ಮತ್ತು ಹೆಸ್ರ ಅದು ಚಿಗಲ ಐತಿ ನೋಡ್ರಿ. ಆನೆ ಹುಲ್ಲೆಲ್ಲ ಚಿಗಲ ಐತಿ. ಮಳೆಗಾಲ ಟೈಮ್ದಾಗ ಹಚ್ಕೋಬೇಕು. ಮಳೆಗಾಲ ಟೈಮ್ ಹಚ್ಚಂದ್ರೆ ಯಾವುದಾದ್ರು ಲಘು ಲಘು. ಮತ್ತು ಬೇಸಿಗೆ ಹಚ್ತಂದ್ರೆ ಹೇಳಂಗಿಲ್ಲ. ಮತ್ತು ಈಗ ಫಸ್ಟಿಗಿರೋ ಆನೆ ಹುಲ್ಲು ನೋಡ್ರಿ. ಮತ್ತು ನಡ್ರಿನ ಮುಂದೆ ಹೋಗುನು. ಹೊಲದ ಬಗ್ಗೆ ಹೇಳ್ತಾನೆ ನಿಮ್ಗೆ ಹಂಗೆ ಡೀಟೇಲ. ನಾವು ವಿಡಿಯೋನ ತಕ್ಕ ನೋಡ್ರಿ. ಚಲೋ. ಮತ್ತು ಇದೇನೈತಾರಲ್ಲ 5 ಎಕರೆ ಪಟ್ಟಿ ಇದ್ದಿದ್ದ. ಇದ್ರ ಬಗ್ಗೆ ಏನು ಮುಂದಿನ ವೀಡಿಯೋದಾಗ ಆಗಲಿ ಇಲ್ಲಿ ಮುಂದೆ ಹೇಳ್ತಾನೆ. ಇದನ್ನು ತರು ಹಚ್ಚಿ ಲಾಗನ್ ಮಾಡೋದೈತಿ. ಆಗಸ್ಟ್ 15 ಮುಂದೆ ಇದು ಲಾಗನ್ ಮಾಡೋದೈತಿ. ಮತ್ತು ಅದ್ರ ಬಗ್ಗೆ ಮುಂದೆ ಹೇಳ್ತಾನೆ ಇನ್ನು ಮುಂದೆ ಬರೋ ವೀಡಿಯೋದಾಗ. ಮತ್ತು ಈಗೇನು ಹೇಳಂಗಿಲ್ಲ ಅದ್ರ ಬಗ್ಗೆ. ಮತ್ತು ಈ ಕಬ್ಬಿನ ಬಗ್ಗೆ ಏನು ಹೇಳೋದೈತಪ್ಪ ಅಂತಂದ್ರೆ, ಇದು ಜನವರಿಯಾಗ ತರು ತಂದು ಹಚ್ಚಿದೀವಿ ರೀ. ಒಂದು ತರುಗೆ ಒಂದು ಕಬ್ಬಿನ ಬೀಜ ತರು ಇರ್ತೈತಿ ರೀ. ಅದಕ್ಕೆ ಎಷ್ಟು ರೂಪಾಯಿ ಬಿದ್ದೈತಪ್ಪ ಅಂತಂದ್ರೆ 2 ರೂಪಾಯಿ 30 ಪೈಸೆ ಬಿದ್ದೈತಿ. ಮತ್ತು ಟೋಟಲ್ 15,000 ತರು ತೊಂದಿದ್ದೀರಿ ನಾವು ರೀ. 15,000 ಟೋಟಲ್ ಏಟಾಯ್ತಂದ್ರೆ 35,000 ರೂಪಾಯಿ ನಾನು ಆಗೈತೆ ರೀ ಟೋಟಲ. ಮತ್ತು ಲಾಸ್ಟಿಗೆ ಏನಾಯ್ತಪ್ಪ ಅಂತಂದ್ರೆ 1,000 ಸಸಿ ಏನದು ಎಕ್ಸ್ಟ್ರಾ ಅದು ರೀ. ಅವನ್ನ ರಿಟರ್ನ್ ಕೊಟ್ಟಿವಿ ಅವ್ರಿಗೆ, ತೊಗೊಂಡ್ರು ಅವ್ರು. ಮತ್ತು ಅದು 1,000 ಏನೈತಿ ರೇಟ್ ಬಿಲ್ ಆಗಿತ್ತು, ಅದೇನೋ ವಾಪಸ್ ಕೊಟ್ಟರು. ಇನ್ನು ಇದ್ರದ್ದು ಹೊಲದ ಟೀ ಏನೈತಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಮತ್ತು ಇಲ್ಲಿ ಕೌಲ್ಯಾಗ ಆನೆ ಹುಲ್ಲು ಅದು ಹಚ್ಕೊಂಡಿದ್ದೀವಿ. ನಮಗೆ ಮೇವು ಭಾಳ ಬೇಕ್ರಿಂದ. ಯಾಕಂದ್ರೆ ಇನ್ನು ದನಗಳಾಗಲಿ ಹಸು ಆಗಲಿ ಹೆಚ್ಚು ಮಾಡೋದು. ಅದ್ರ ಸಂಬಂಧ ನಾವು ಹೆಚ್ಚು ಹಚ್ಕೊಂಡ್ಬಿಟ್ಟಿವಿ. ಮತ್ತು ಇಲ್ಲಿ ಟೀ ನೋಡ್ರಿ. ಈ ಟೀ ಎಕಡೆ ಐತೈತಪ್ಪ ಅಂತಂದ್ರೆ, ಇದು ಇಡೀ ಅರ್ಧ ಹೊಲ ಒಂದು ಟೀ ಐತೈತಿ. ಒಂದು ಟೀ ಇನ್ನೊಂದು ಐತಿದ್ರೆ ಹಾಕ್ರೆ ಅದನ್ನು ಬಂದ್ ಮಾಡಿದ್ದೀವಿ. ಕಂಟಿನ್ಯೂ ಡೈರೆಕ್ಟ್ ಹೋಗೋ ಮಾಡಿದ್ದೀವಿ. ಮತ್ತು ಈ ಕಡೆ ಮ್ಯಾಗ ರೋಡ್ ಕಡೆ ಹೋಗ್ಬೇಕಾದ್ರೆ ಈ ಕೌಲಿಯಲ್ಲಿ ಐತೈತಿ. ಈ ಕಡೆ ಕೆಳಗೆ ಹೋಗ್ಬೇಕಾದ್ರೆ ಈ ಕೌಲಿಯಲ್ಲಿ ಐತೈತಿ. ಈಗೆಲ್ಲ ಇಲ್ದಾವ ನೋಡಿರಿ, ಪೈಪ್ ಹಾಕಿ ಬಿಟ್ಟಿದ್ದೀವಿ. ಮತ್ತು ತಟ್ಟೆ ಏನೈತಿರಲ್ಲ ಅದು ಆ ಕಡೆ ಹೋಗ್ತೈತಿ. ಇನ್ನೇನು ಮುಂದಿಂದ ಇದಕ್ಕೆ ನಡಬಾರ್ಕು ಒಂದು ಡ್ರೈನ್ ಐತಿ. ಮತ್ತು ಇದ್ರಾಗೂ ಜೋಗ ಐತಿನಲ್ಲ, ಅದನ್ನು ತೋರಿಸ್ತೀನಿ ನಿಮಗೆ. ಓಕೆ, ಮುಂದೆ ಹೋಗೋಣ ಬರ್ರಿ. ಕೈಸ್ರಿಗೆ ಅದ ತರು ಹಚ್ಚಿ ಮತ್ತು ಇದಕ್ಕೆ ಏನೇನು ಮಾಡಿದೀವಪ್ಪ ಅಂತಂದ್ರೆ, ಅದಕ್ಕೆ ಔಷಧ ಆಗಲಿ ಗೊಬ್ಬರ ಆಗಲಿ ಯಾವಾಗ ಹೊಡೆದಿದ್ವಿ, ಮತ್ತು ಎಷ್ಟು ದಿನಕ್ಕೆ ಹಚ್ಚಿ ಎಷ್ಟು ದಿನಕ್ಕೆ ಔಷಧ ಬಿಟ್ಟದ ಅನ್ನೋದು ಇನ್ನೆಲ್ಲ ಹೇಳ್ತೀನಿ ನೋಡ್ರಿ ಈಗ. ಮತ್ತು ಇದು ತರು ಹಚ್ಚಿದ್ವಿ ರೀ. ತರು ಹಚ್ಚಿ 2 ದಿವಸ ಬಿಟ್ಟರೆ ಜರ ನೀರು ಹಚ್ಚಿದ್ರಲ್ಲ, ಅದ್ರ ಸಂಬಂಧ ಅದು ಜರ ಆರಿತನ ಅಂತಲೇ ಹಸಿ ಒಳಗೆ ಟಿಂಚಿಂಗ್ ಮಾಡಿದ್ವಿ ರೀ ಬಡ್ಡಿಗೆ ರೀ. ಅದಕ್ಕೂ ಹೊಡೆದು ಬಿಡ್ರಿ. ಎಕರೆಗೆ 10 ಪಂಪ್ ಹೊಡ್ಕೊಂಡೀವಿ ರೀ. ಮತ್ತು ಅದರಿಂದ ಚಲೋನು ಬತ್ರಿ. ಮತ್ತು ಅದಾದಮೇಲೆ ಒಂದು 15 ದಿವಸ ಬಿಟ್ಟು ಮತ್ತೊಂದು ಡಿಂಚಿಂಗ್ ಮಾಡಿದ್ದೀವಿ ರೀ. ಅದು ಮರಿ ಹೊಡಿಯೋ ಸಲ ರೀ. ಅದು ಹೊಡೆದೀವಿ ರೀ. ಅದಾದಮೇಲೆ ಮತ್ತು ಎಷ್ಟೋ ದಿವಸ ಬಿಟ್ಟು ಮರಿ ಅದೆಲ್ಲ ಒಳ್ಳೆ ಇತ್ತು.
ನಿಮ್ಗೆ ಆಗ ಹೇಳೀನಿ ಜರ ಜೋಗ ಐತಿ ಅಂತ ಹೇಳಿ ಕಬ್ಬಿನ ಮುಂದೆ ಅದ ಇಲ್ಲಿ ಐತಿ ನೋಡ್ರಿ. ಇದು ಟೋಟಲ 3.5 ಎಕರೆ ಐತಿ. ಅದ್ರಾಗ ಇದೊಂದು ಅರ್ಧ ಎಕರೆ ಬಿದ್ದಂಗೆ ಐತಿ. ಮತ್ತು ಅದನ್ನ ಹಿಡಿಯಂಗಿಲ್ಲ ಹೆಚ್ಚ. ಇನ್ನು ಇಲ್ಲಿ ಇದ್ರ ಮುಂದಿನ ನೋಡ್ರಿ ಇಲ್ಲಿ ನಡಬಾರ್ಕ ಡ್ರೈನ್ ಐತಿ. ಅದ್ರ ಮುಂದಿನ ಕಬ್ಬು ಐತಿ. ಈಗ ಆ ಕಡೆ ಹೋಗುನು ಅದ್ರ ಬಗ್ಗೆ ಹೇಳ್ತೀನಿ. ಇನ್ನು ಡಿಂಚಿಂಗ್ 2 ಹೊಡೆದಿವ್ರಿ. ಈಗ ಒಂದು ಹೊಡೆದೈತಿ ಅವಾಗ. ಮತ್ತು ಅದಾದ್ಮೇಲೆ ಕಬ್ಬು ಎಲ್ಲ ಮರಿ ಹೊಡಿತೀರಿ ಶಿಸ್ತಂಗಿ. ಅದು ಇಲ್ಲಂದ್ರೆ ಒಂದು 2 ತಿಂಗಳು ಆದ್ಮ್ಯಾಗ ಒಂದು ಗೊಬ್ಬರ ಹೋಗಿದ್ದೀವಿ. ಮತ್ತು ಅದಕ್ಕೆ ಒಗೆದಿದ್ದು ನಾ ಅವಾಗಿಲ್ಲ ಇನಿ ನಮ್ಮ ಮನ್ಯಾಗ ಹೋಗಿದ್ರು. ಮತ್ತು ಅದು ಯಾರ್ಯಾರು ಹೋಗಿದ್ರು ಅನ್ನೋದು ಅಷ್ಟೊಂದು ನೆನಪಿಲ್ಲ. ಹಿರಿಯ ಒಂದು ಹೋಗಿದ್ರು. ಮತ್ತು ಭಾಳ ಮಾಡಿ ಸರ್ವಿಸನ್ ಏನು ಹೋಗಿದಿರ್ಬೇಕ್ರಿ. ಅದೊಂದು ಅಷ್ಟ ನೆನಪು ಪಕ್ಕ ನೆನಪಿಲ್ಲ. ಅದು 2 ಸಲ ಹೋಗಿದ್ರು. ಅದಾದ್ಮೇಲೆ ಕಬ್ಬದು ಎಲ್ಲ ಎತ್ತರ ಆದ್ರೆ ಮತ್ತೊಂದು ಎಲಿಗೆ ಸ್ಪ್ರೇ ಮಾಡಿರಿ. ಗೊಬ್ಬರ ಒಗ್ಯಾತಾರ ಪಟ್ಟೆನವ್ರ ಓದರ್ಲತ್ತಾರು. ನೀವು ಲಾಗ್ ಮಾಡ್ಲತ್ತೈತಿ. ಅದಾದ್ಮೇಲೆ ತಪ್ಪಲಿಗೆ ತಾಬದ್ದು ಗಿಡ ಕಬ್ಬದು ಎಲ್ಲ ದ್ವಾರದಾತ್ರಲ್ಲ ಆವಾಗ ಸ್ಪ್ರೇ ಮಾಡಿದ್ದೀವಿ. ಸ್ಪ್ರೇ 2 ಸಲ ಮಾಡಿದ್ದೀವಿ. 15 ದಿವ್ಸ ಬಿಟ್ಟು 15 ದಿವ್ಸ ಹೋಗಿ. ಅದಾದ್ಮೇಲೆ ಕಬ್ಬು ಎತ್ತರ ಆಗಿತ್ತು ರೀ. 5-6 ಗಣಿಕೆ ಕಬ್ಬಾಗಿತ್ತು. ಅದಾದ್ಮೇಲೆ ಸಾಲಿ ಹಾಕಿದ್ವು. ಸಾಲಿ ಹಾಕೋದು ಮುಂದೆ ಗೊಬ್ಬರ ಹೋಗಿದ್ರು. ಫಸ್ಟ್ ದಿವಸ ಗೊಬ್ಬರ ಹೋಗೋದ ಅದಕ್ಕೆ ಸಾಲಿ ಹಾಕಿದ್ವಿ. ಸಾಲಿಗೆ ಹಾಕಿದ್ಮ್ಯಾಗ ಸಾಲಿಗೆ ಹಾಕಿ ಎಷ್ಟು ದಿವ್ಸ ಬಿಟ್ಟಿವಿ ಅಂದ್ರೆ ಒಂದು ತಿಂಗಳು ಬಿಟ್ಟರು ಹೋಗ್ತದೆ. 10 ತಿಂಗಳಾದ್ಮೇಲೆ ಹೊಸದು ಹೋಗಿದ್ದೀವಿ. ಈಗ ಟೋಟಲ ಇಲ್ಲಿಗೆ 7 ತಿಂಗಳು ಆಗೈತೆ ರೀ ಕಬ್ಬಿಗೆ. ಈ ಕಬ್ಬಿಗೆ ಎಲ್ಲಂದ್ರು 14-15 ಗಣಿಕೆ ಆಗ್ಯಾವು. ಹಿಂದಿನ ವೀಡಿಯೋದಾಗೋದು ಹೇಳೀನಿ ಇದ್ರ ಬಗ್ಗೆ. ಕಬ್ಬು ಎಷ್ಟು ಎತ್ತರ ಆಗೈತಿ ಎಲ್ಲ ಹಿಂದಿನ ವೀಡಿಯೋದಾಗ ಹೇಳೀನಿ. ಈಗ ಇದ್ರ ಬಗ್ಗೆನೇ ಹೇಳತ್ತಾನೆ ಅಂದ್ಮೇಲೆ ಮತ್ತೊಂದು ಹೇಳ್ಬೇಕಾಗತ್ತೆ. ಟೋಟಲಿಗೆ ಒಂದು 14 ಗಣಿಕೆ ಆಗ್ಯಾವು. 3 ಸಲ ಗೊಬ್ಬರ ಹೋಗಿದ್ದು ನೋಡ್ರಿ 7 ತಿಂಗಳದಾಗ. ಒಂದು 4-5 ಸಲ ಇಲ್ಲಿ 4 ಸಲ ಅನ್ಕೋರಿ ಸ್ಪ್ರೇ ಮತ್ತು ಡಿಂಚಿಂಗ್ ಎಲ್ಲನೂ ಬರ್ತದ್ರಾಗ. ಮತ್ತು ಇದ್ರ ಬಗ್ಗೆ ನಾವು 4ನೇದಾಗ ಮಾಡ್ಕೊಂಡಿದ್ದೀವಿ. ಸರಿಪಲ್ದಂಗಲ್ಲ. ಮತ್ತು 4ನೇದು ಹೆಂಗಪ್ಪ ಅಂದ್ರೆ ನೀರು ಖರ್ಚು ಎಲ್ಲ ಅವ್ರದ್ದು ರೀ. ಗೊಬ್ಬರದು ಅವ್ರದ್ದು ರೀ. ಈಗ ಹೊಲ್ದಾಗ ಕೆಲಸ ಮಾಡೋದು ಏನು ಬರ್ತೈತಿರಲ್ಲ, ಕಸ ತೆಗ್ಸೋದಾಗಲಿ ಮತ್ತು ಗೊಬ್ಬರ ಒಗಿದು ಅದೇನು ಕೆಲಸ ಬರ್ತೈತಿರಲ್ಲ ಅದೆಲ್ಲ ನಾವು ಕೊಡಬೇಕು. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮತ್ತು ಇದಕ್ಕೆ ನಾವು ಹೆಚ್ಚು ಆಳುಗಳದ್ದು ಹಚ್ಚಿಲ್ಲ. ತರು ಹಚ್ಚಿದ್ಮ್ಯಾಗ ಹಡ್ಲಾಕ್ರೆ ಅವಾಗ ಹೇಳಿದೆವು. ಅವಾಗ ಅದಕ್ಕೆ ತರು ಹಚ್ಚಿದ ಮ್ಯಾಗ ಮತ್ತು ಔಷಧ ಹೊಡಿದಾಗಲಿ ಗೊಬ್ಬರ ಒಗಿದಾಗಲಿ ನಾವು ಒಟ್ಟೆ ಹಚ್ಚಂಗಿಲ್ಲ. ಯಾವ್ದು ಬೇಕಾದ ಎಷ್ಟು ಹೊಲ ಇರಲಿ ನಾವು ಗೊಬ್ಬರ ಒಗಿಲಾಕಾಗಲಿ ಮತ್ತು ಮುಡ್ಕೆ ಪಾಲ್ತು ತೆಗೆದಕ್ಕೆ ಯಾವುದಕ್ಕೂ ಹಚ್ಚಂಗಿಲ್ಲ. ಹಚ್ಚಿರ ಕಸ ತೆಗಿಲಕ್ಕೆ ಅಷ್ಟೇ ಹಚ್ತಿರು. ಜಾಸ್ತಿ ಕಂಟ್ರೋಲ್ ಆಗ್ಲಿಕ್ಕಂದ್ರೆ ಅವಾಗ ಮಾತ್ರ ಹಚ್ತೀವಿ ರೀ. ಅನ್ಕತಕ್ಕ ಒಟ್ಟು ತೆಗೆದಕ್ಕೆ ಆಳುಗಳನ್ನ ಹಚ್ಚಂಗಿಲ್ಲ. ನಾವು ಎಲ್ಲ ಮನೇಲೇನೆ ಮಾಡ್ಕೊತೀವಿ. ಹೆಚ್ಚು ಗೊಬ್ಬರ ಆಗಂತೂ ಹಚ್ಚಂಗಿಲ್ಲ ಬಿಟ್ರಿ. ಕಂಪಲ್ಸರಿ ನಾವು ಒಗಿತೀವಿ. ಹೆಂಗೆ ಬೇಕು ಹಂಗೆ ಪದ್ಧತಿ ಹೋಗ್ತೀವಿ. ಬೀಜದಾಗ ಏನೈತಿ ಬೀಜ ಟೋಟಲ್ ತರು ಏನಿರ್ತೈತಿಲ್ಲ ಅದು ಹೊಲದ ಮಾಲಕ ಕೊಡ್ತಾನೋ. ಅದ್ರಾಗ ನಮ್ಮ ಸಂಬಂಧ ಇಲ್ಲ 1 ರೂಪಾಯಿನೂ. ಮತ್ತು ಕಡ್ಲೆ ತರ್ಲಾಕೇನು ಹೋಗಿರ್ತೀವಿ ರೀ. ಅದ್ರ ತಟ್ಟು ಇರ್ತೈತಿ. ನಾವು ತರು ಹಚ್ಚಿದ್ದೇನೆ ಅಂತ ಅದ್ರಲ್ಲಿ ಹೆಂಗೆ ಖರ್ಚು ಬರೋಂಗಿಲ್ಲ. ತರು ತಂದು ಇಲ್ಲಿ ಡೈರೆಕ್ಟ್ ಇಟ್ಟು ಕೊಟ್ಟು ಹೋಗ್ತಾರೆ ಅವರು. ಕೃಷಿ ಏನಿರುತ್ತಿರಲ್ಲ ನರ್ಸರಿ, ಅವ್ರು ನರ್ಸರಿ ಏನು ಮಾಡ್ತಾರೆ ಡೈರೆಕ್ಟ್ ನಮ್ಮ ಹೊಲ ಇಲ್ಲಿರ್ತೈತಿ ಅಲ್ಲಿ ತಂದಿಟ್ಟ ಹೋಗಾರು ನೋಡಿರಿ. ಇದ್ರ ಬಗ್ಗೆ ಇನ್ನು ಈಗ 7ರಿಂದ 8ನೇ ತಿಂಗಳದಾಗ ಐತೆ ಅದ ಕಬ್ಬ ನೋಡೋದಕ್ಕೆ ಪಚ್ಚಿ ಬಂದೈತಿ. ಇದೇ ಸಲ ಬಂದೈತ್ರಿ. ಹಿಂಗೆ ಇದಕ್ಕಿಂತ ಹಿಂದ್ರಿ ಇದಕ್ಕೆ ಎಷ್ಟಾಗಿರ್ಬೇಕು ಹೇಳ್ರಿ. ಟೋಟಲ್ 3 ಎಕರೆದಾಗ 35 ಟನ್ ಆಗಿದ್ರು ಒಟ್ಟು ಟನ್ನೇಜ್. ಅದಕ್ಕೆ ಕಡಿಮೆ ಆದಂಗೆ ಆಗೈತೆ ಬಿಡ್ರಿ. ಅದು ಅಟ್ಟ ಕಬ್ಬನೇ ಇದ್ದಿಲ್ಲಾಗಿತ್ತು. ಹೆಂಗೆ ಆಗೈತಪ್ಪ ಅಂತಂದ್ರೆ ಪ್ರತಿಯೊಂದು ಕಬ್ಬು ಇಲ್ಲಿ ಐತೆ ತೋರಿಸ್ಕೊಂಬರ ಆ ಸೈಜ್ ಆಗಿತ್ತು. ಇದೈತೆ ನೋಡಿರಿ. ಇದನ್ನ ಹಿಂಗೆ ಕ್ಯಾಮ್ರಾದಾಗ ಅಷ್ಟು ಪರ್ಕಂಡ್ಲ ಐತಿ. ಭಾಳ ಸಣ್ಣ ಆಗಿತ್ತು ರೀ ಇದು ಕಬ್ಬು ಫಾಸಲದ್ದ. ಮತ್ತು ಈಗೇನೈತಿ ನೀಟ್ ಚಲೋ ಆಗೈತಿ. ನಮಗೂ ಫುಲ್ ಹೌಸ್ ಐತ್ರಿ ಈಗ ಕಬ್ಬ ನೋಡಂದ್ಲಿ. ಮತ್ತು ಇದ್ರಾಗ ಏನು ಮಾಡೋರು ಸಸಿ ಮಾಡಿ ನರ್ಸರಿಯಾಗಿಂತ ಅಂತ ಮಾಡೋದೈತಿ. ಮತ್ತು ಇದು 5 ಫುಟ್ಟಿನ ಸಾಲು ಬಿಟ್ಟಿದ್ದೆವು. ಈಗ ಏನ್ರಿ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಈ ವಿಡಿಯೋದಾಗ ಹೇಳ್ತಂದ್ರೆ ಎಲ್ಲ ಗದ್ದಲ ಬಿಡೈತಿ. ಇನ್ಕ ಬಂದಿರಲ್ಲ ಜೋಗದಾಗ ಅದೇನೈತಿ ಇಲ್ಲಿ ಇಳಕಲು ಭಾಳ ಐತಿ. ಸಾಕಣೆ ಮಡಿ ಐತಿ. ಮತ್ತು ಈ ದಂಡಿ ಹುಡ್ದ ಇದು ಭಾಳ ನಿಂದೈತಿ. ಅದರ ಸಂಬಂಧ ತೆಳಗಿನ ಒಂದು ಎಕ್ಸ್ಟ್ರಾ ಐತಿ. ನಡ್ಬರ್ಕ ಒಂದು ಅಟ್ಟಿ ಐತಿ. ಅಟ್ಟಿಲೆ ಹಸ್ಕೋತೀವಿ ಸಾಕಣೆ ಮಡಿಗೆ. ಇದೇನೈತಿಲ್ಲ ಈ ಟೀಲಿ ಈ ಕಡೆ ಐತಿ ಒಳಗೈತಿ. ಈ ಟೀಲಿ ಏನೈತಿ ನೆಟ್ಟಗೆ ಹೋಗಿಬಿಡ್ತಾವ್ರಿ. ಅದು ನಡ್ಬರ್ಕಿನ ಕವಲಿ ತಕ್ಕ ಎತ್ತಿ ಒಂದು ತೋರಿಸ್ತಾನು ನೋಡ್ರಿ. ಮನೆ ಕೈಗೆ ಹಿರಿದು ಬಿಟ್ಟಿನಿ ಅಟ್ಟ ಸುಮ್ಮ ನೋಡ್ಸಲ್ ಮುಂದೆ.
ಮತ್ತು ಹಂಗಷ್ಟು ಸ್ಟೋರಿ ಹಾಕಿಬಿಟ್ಟಿನಿ ಇನ್ಸ್ಟಾಗ್ರಾಮ್ದಾಗ. ಎಲ್ಲರೂ ನೋಡಿ ಚಲೋ ಬಂದೈತೆ ಅಂಥೇಳಿ ಎಲ್ಲರೂ ಹೊಂಟ್ರಿ ಭಾಳ ಮಂದಿ. ಪಾಂಡ್ಯಾರು ಅದಕ್ಕೆ ಪಚ್ಚಿ ಬೆಳೆಸಿರಪ್ಪ ಅಂತೇಳಿ ಅನ್ನಕತ್ತಿದ್ರು. ಗೈತ್ ನೋಡ್ರಿ ಹವಾ. ಇದಕ್ಕೆ ಟೀ ಐತಿ ನೋಡ್ರಿ. ಇದೊಂದು ಟೀಲಿ ಐತೈತಿ. ಇದು ನಡಬಾರ್ಕೆ ತಕ ಇನ್ನೊಂದು ಟೀ ಇದೆ ಸರ್ತ್ ಐತಿ. ಮತ್ತು ಇನ್ನೊಂದು ಸೀಕ್ರೆಟ್ ಏನಪ್ಪ ಇದ್ರಪ್ಪ ಅಂತಂದ್ರೆ, ಹೊಲ ಮಾಡಿದ್ರೆ ನಮಗೆ ಲಾಭ ಇದೆ ಸಾಕಷ್ಟು. ಅಂತಂದರೆ ನಮಗೆ ಹೊಲಗಳು ಇರೋಂಗಿಲ್ಲ. ಮತ್ತು ಹೊಲ ಮಾಡಿದಂದ್ರೆ ದನಗಳು ಮಾತ್ರ ಕಟ್ಟಬೇಕು ರೀ ಕಂಪಲ್ಸರಿ. ಅದರಿಂದ ಲಾಭ ಐತ್ರಿ. ಮತ್ತು ಹೊಲ ಆಟ ಮಾಡಿ ಇರ್ತಾನಂದ್ರೆ ಲಾಭ ಬರೋಂಗಿಲ್ಲ. ಅದ್ರ ಸಲ್ಮಂದ ಅಂದ್ರೆ ವರ್ಷಿಗೊಮ್ಮೆ ಬರ್ತೈತೆ ರೀ. ಈ ಬಿಲ್ ಬತ್ತಂದ್ರೆ ಮುಂದಿನ ವರ್ಷ ತನಕ ನೀವು ಎಲ್ಲಿ ದಗದಕ್ಕೆ ಹೋಗ್ತಾರೆ ಒಬ್ರು ಹೋಗಂಗಿಲ್ಲ. ಅದ್ರ ಸಲುವಾಗಿ ಅವು ಬಂದಿದ್ದೆಲ್ಲ ಖರ್ಚಾಗಿ ಹೋಗ್ಬಿಡ್ತಾವೆ. ಮತ್ತು ಹೈನುಗಾರಿಕೆ ಇತ್ತಂದ್ರೆ ಇದ್ರಾಗೂ ಮೇವು ಮಾಡ್ಕೋದ್ರಿ. ಮಾಡಿದ್ದು ಹೊಲ್ದಾಗ ಮೇವು ಶಿಸ್ತು ಮಾಡ್ಕೊಂಡು. ಮತ್ತು ಹೈನುಗಾರಿಕೆ ಮಾಡಿತ್ತಂದ್ರೆ ಅದು ವಾರ ಬಿಲ್ ಬರ್ತೈತಿ. ಮತ್ತು ಸಂತಿನೂ ನಡಿತೈತಿ. ಇದ್ರ ನೆಟ್ ಅಮೌಂಟ್ ಏನೈತಿ ಬ್ಯಾಂಕ್ದಾಗ ಉಳಿದ್ಬಿಡ್ತೈತಿ. ಅದಕ್ಕೆ ಹೇಳೋದು ಹೈನುಗಾರಿಕೆ ಮಾಡ್ರಿ, ಅದ್ರ ಚಲೋ ಐತಿ. ಲಾಭ ಬೇಕಾತಂದ್ರೆ ಹೈನುಗಾರಿಕೆ ಮಾಡಬೇಕು ರೀ. ನಾನು ತೋರಿಸಿರಿ ಮಾತು ನೋಡ್ರಿ. ಮತ್ತು ಇದ್ರಾಗ ಏನೇನು ಹೇಳೋದು ಉಳಿದಿತ್ತಂದ್ರೆ ಕಮೆಂಟ್ದಾಗ ತಿಳಿಸ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಭಾಳ ಸಲ ಹೇಳ್ತಾನೆ ಈ ವಿಡಿಯೋದಾಗೋದು ಕಂಪಲ್ಸರಿ ಹೇಳ್ತಾನು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫಾರ್ಮಿಂಗ್ ವಿಡಿಯೋಸ್ ಬಗ್ಗೆ ಹಂಗೆ ಬರ್ತಿರ್ತಾವೆ ಕಂಟಿನ್ಯೂ. ಯೂಸ್ಫುಲ್ ಆಕೈತಂದ್ರೆ ಮಾಡ್ಕೊಡ್ರಿಪ್ಪ. ಹಂಗೆ ಮಾಡ್ತೀರಿ ನೋಡಿರಿ. ಹಂಗೆ ಕೊಡಿಯನ ಕೊನೆ ತಕ ನೋಡಿರಿ ವಾಚ್ ಮಾಡೋದು ಬರೀ. ಎಲ್ಲರೂ ಅಟ್ಟಕ್ಕೆ 1 ಮಿನಿಟ್ ನೋಡ್ರಿ ಅಂದ್ರೆ ಗಾಸನ ಹೋಗಿಬಿಡ್ತೀರಿ. ನೋಡಿ ನನಗೂ ಗೊತ್ತಾಕೈತಿ ವಿಡಿಯೋನ ಅಷ್ಟು ಕ್ವಾಲಿಟಿಗೆ ಅಷ್ಟು ಸರಿಯಾಗಿ ಮಾಡತ್ತಿಲ್ಲ ಅನ್ನೋದು ಅನ್ನಿಸ್ತೈತಿ. ನೋಡಿರಿ ವಿಡಿಯೋನ ಕೊನೆ ತಕ್ಕ ನೋಡಿರಿ. ಮತ್ತು ಇದೇ ವಿಡಿಯೋನ ಎಂಡಿಂಗ್ ಮಾಡೋಣ ಅಂದ್ರೆ ಮತ್ತು ಮುಂದಿನ ಬ್ಲಾಗ್ದಾಗ ಸಿಗೋಣಂತ್ರಿ. ಎಲ್ಲರಿಗೂ ಧನ್ಯವಾದಗಳು.